ಅಮ್ಮ ಅತ್ತಿಗೆಮ್ಮ ನಮ್ಮ ಅತ್ತಿಗೆ ಅವರು ಕಾಣಿಸ್ತಾನೆ ಇಲ್ಲ, ಎಲ್ಲಿ ಹೋಗಿರ್ಬೋದು? ಇಲ್ಲೇ ಇದನ್ನು ಪಾಪ ಇದ್ರ ಏನಪ್ಪ ಕೂಗಿದ್ದು? ಏನಿಲ್ಲ ಅತ್ತಿಗೆ. ಅಣ್ಣ ಅಣ್ಣ ಎಲ್ಲಿ ಹೋಗಿದ್ದಾನೆ? ನೋಡಪ್ಪ, ನಿಮ್ಮ ಹೊಲದ ಕಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ನಿಮ್ಮ ಅಣ್ಣನವರು ತೋಟಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲಪ್ಪ. ಹೌದಾ? ಮೈದನ ಏನಾದರೂ ಕೆಲಸ ಇತ್ತೇನೋ? ಕೆಲಸ ಏನೋ ಇತ್ತು ಅಪ್ಪ. ನೋಡಪ್ಪ, ಮಾವನವರು ಇಲ್ಲೇ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದವರು, ಅವರು ಇನ್ನೂ ಬಂದಿಲ್ಲ. ಮನೆಯಲ್ಲಿ ನಾನು ಬಿಟ್ಟರೆ ಯಾರೂ ಇಲ್ಲ, ಅದೇನು ವಿಷಯ ಅಂತ ಧೈರ್ಯವಾಗಿ ಹೇಳು ಮೈದನ. ಹೌದಾ ಅತ್ತಿಗೆ, ಇನ್ನೊಬ್ಬರೇ ಇದ್ದಾರೆ ಮನೆಯಲ್ಲಿ? ಹೌದಪ್ಪ. ಅತ್ತಿಗೆಮ್ಮ. ಏನಪ್ಪ? ಅಮ್ಮ ಹೇಳಪ್ಪ. ಅಮ್ಮ ನಾಚಿಕೆ ಬರ್ತೈತೆ. ನಾಚಿಕೆನ? ಅಂತ ಕೆಲಸ ಏನಪ್ಪ ಮಾಡಿದೀಯಾ? ಅಮ್ಮ ನೀನು ಅಮ್ಮ ನಿನ್ನ ಬೈಯಲ್ಲಲ್ವಾ? ಇಲ್ಲ ಹೇಳಪ್ಪ. ನಿಜವಾಗೂ ಬೈಯಲ್ಲ? ಇಲ್ಲ. ನಾನು ನಿನ್ನ ಮುದ್ದಿನ ಮಗ ಅಲ್ವಾ? ಹೌದಪ್ಪ, ನನ್ನ ಮುದ್ದಿನ ಮಗ ನೀನು. ಅದೇನು ಅಂತ ಹೇಳಪ್ಪ. ಮಗನೋ ಮೈದ್ನನು? ಮಗನೂ ಹೌದು, ಮೈದ್ನೂ ಹೌದು. ನಿನ್ನ ನಾನು ಮಗ ತರ ಅಂತ ನೋಡಿದ್ದೀನಪ್ಪ ಮೈದನ. ಅಮ್ಮ ನಾನೊಂದು ಹುಡುಗಿ ಲವ್ ಮಾಡಿದ್ದೀನಿ. ಏನು ಇದು? ನನ್ನ ಮೈದ್ನ ಇನ್ನೂ ಹಸುಗೂಸು ಅಂತ ತಿಳ್ಕೊಂಡಿದ್ದೆ. ಲವ್ ಮಾಡೋ ಮೆಟ್ಟಿಗೆ ಬೆಳೆದು ಬಿಟ್ಟಿ ಏನಪ್ಪ? ವಾ ಹೌದಮ್ಮ, ನನಗೂ ಹೃದಯದ ತುಂಬ ಪ್ರೀತಿ ಹುಟ್ಟುಕೊಂಡ್ಬಿಟ್ಟಿದೆ. ನಾನು ಕಾಲೇಜಿನಲ್ಲಿದ್ದಾಗ ಇದೇ ಊರಿನ ಅವಳ ಹೆಸರೇನಪ್ಪ? ಯಾರವರು ಹೇಳು ಮೈದನ. ಅಮ್ಮ ಇದೇ ಊರಿನ ಗೌಡ್ರಿದ್ದಾರಲ್ಲ. ಗೌಡ್ರ? ಅಮ್ಮ ಅವ್ರ ಹೆಸರು ನನಗಷ್ಟು ಗೊತ್ತಿಲ್ಲ, ನಾನಿರೋದು ಬೆಂಗಳೂರಲ್ಲಿ ಕಾಲೇಜ್ ಕಲೀಲಿಕ್ಕೆ. ಆ ಗೌಡ್ರ ಮಗಳು ತಂಗಿ ಅಂತ ನನಗೂ ಗೊತ್ತಿಲ್ಲಮ್ಮ. ಏನು ಮೈದ್ನ, ಏನು ಹೇಳ್ತಾ ಇದೀಯಾ? ಈ ಊರಿನ ಗೌಡ್ರ ತಂಗಿನ ಪ್ರೀತಿ ಮಾಡಿದ್ಯಾ? ಹೌದಮ್ಮ, ಪ್ರೀತಿ ಮಾಡಿದ್ದೇನೆ. ಯಾಕೆ ಪ್ರೀತಿಸಬಾರ್ದವಾ? ಮೈದನ, ಪ್ರೀತಿಸೋದು ತಪ್ಪಲ್ಲಪ್ಪ. ಆ ಗೌಡ್ರಿಗೂ ನಮಗೂ ಸರಿ ಇಲ್ಲ. ಮೊದಲೇ ನಿಮ್ಮಣ್ಣನವರಂದ್ರೆ ಆ ಗೌಡ್ರಿಗೆ ಕೆಂಡ ಕಾರ್ತಾ ಇದ್ರೆ, ಈ ವಿಷಯ ಏನಾದರೂ ಮನೆಗೆ ಗೊತ್ತಾದ್ರೆ ದೊಡ್ಡ ರಾಗ ಅಂತಲೇ ಆಗುತ್ತೆ ಅಪ್ಪ. ಹೋಗಿ ಹೋಗಿ ಎಂಥ ಕೆಲಸ ಮಾಡಿದ್ಯಾ ಮೈದನ? ತಂಗಮ್ಮ, ಅತ್ತೆಮ್ಮ, ನಾನು ಪ್ರೀತಿಸಿದ್ದು ಆ ಟಕಳೆ ಗೌಡನಲ್ಲ, ಅವಳ ತಂಗಿನ. ನನಗೇನಾಗಬೇಕಾಗಿದೆ? ಅವ್ರು ಯಾರು ವೈರಿ ಇರಲಿ ಗೀರಿರಲಿ, ನೀನೇನಾದರೂ ಹೇಳಿ ಅಣ್ಣನಿಗೆ ಸ್ವಲ್ಪ ಮಸ್ಕ ಹೊಡೆದು ಬಿಡಮ್ಮ. ಆಗಲಿ ಮೈದನ, ಇರಲಿ ಬಿಡಪ್ಪ. ನಿಮ್ಮ ಅಣ್ಣನವರು ಬರಲಿ, ನಿಮ್ಮ ಪ್ರೀತಿ ವಿಷಯ ನಾನೇ ನಿಮ್ಮ ಅಣ್ಣನ ವಿಷಯ ಹೇಳೇ ಬಿಡುತ್ತೇನೆ. ನಿಮ್ಮ ಮದುವೆಗೆ ಒಪ್ಪಿಸಿ ನಿಮ್ಮ ಮದುವೆ ಮಾಡಿಸ್ತೀನಿ ಮೈದನ. ಅಮ್ಮ, ಅಣ್ಣ ತುಂಬ ಕೋಪಿಷ್ಟ. ಏನಾದರೂ ಮಾಡಿ ನನ್ನ ಮದುವೆ ಫಿಕ್ಸ್ ಮಾಡಲೇಬೇಕು. ಆಗಲಿ ಮೈದನ, ಅದರ ಕಾಳಜಿ ಬಿಟ್ಬಿಡು. ಏನಪ್ಪ ಪ್ರಶಾಂತ, ಏನು ಖುಷಿಯಾಗಿ ಮಾತನಾಡ್ತಾ ಇದ್ರಿ? ಏನಿಲ್ಲಪ್ಪ, ಅಮ್ಮ ಒಬ್ಬರಿದ್ರಲ್ಲ, ಅದಕ್ಕಾಗಿ ನಾನು ಕಾಲೇಜಿನಲ್ಲಿ ಇದ್ದನಲ್ಲ, ಆ ಕಲ್ತಂತ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ ಅಷ್ಟೇ. ಏನಪ್ಪ ನೀನೇನು ಬೇರೆ ಸುದ್ದಿ ಹೇಳ್ತಾ ಇದೀಯಾ? ಇಲ್ಲ ಮೈದನ ಅವನ ವಿದ್ಯಾಭ್ಯಾಸದಲ್ಲಿ ಅವನ ಫ್ರೆಂಡ್ರಿದು ಹೇಗೆ ಇದ್ರು ಅಂತ ಆ ವಿಷಯ ಹೇಳ್ತಾ ಇದ್ದ ಮಾವ, ಅಷ್ಟೇ. ಮನೆಯಲ್ಲಿ ಏನು ಚಿಂತಾಜನಕವಾಗಿ ಚಿಂತೆ ಮಾಡಕತ್ತಿರಲ್ಲ, ಯಾಕ? ಎಲ್ಲರೂ ಮುಖ ಸಪ್ಪಗಾಗ್ಯಾವಲ್ಲ, ಏನಾಗೈತಿ? ಏನೋ ವಿಶ್ವ, ನಿನ್ನ ತಮ್ಮ ಮಾಡಬಾರಂತ ಗಡಂತರ ಕೆಲಸನ ಮಾಡಿ ಬಂದಾನ. ಅದೇನಪ್ಪ ಗೌರಿ, ನೀನಾದ್ರೂ ಹೇಳ್ಬಾರ್ದೇನು? ರೀ, ನಿಮ್ಮ ತಮ್ಮ ಒಂದು ಹುಡುಗಿನ ಪ್ರೀತಿ ಮಾಡಿದ್ದಾನಂತ್ರಿ. ಹೌದು, ತಮ್ಮ ಒಂದು ಹುಡುಗಿನ ಪ್ರೀತಿ ಮಾಡಿದನು. ಗೌರಿ, ನಾವು ತಪ್ಪು ಮಾಡಿಬಿಟ್ಟು ಅನ್ಸಾಕತ್ತೈತಿ. ಯಾಕಂದ್ರೆ ವಯಸ್ಸಿಗೆ ಬಂದು ತಮ್ಮ ನನ್ನ ಮನೆಯಾಗ ಇಟ್ಟುಕೊಂಡ ಮದುವೆ ಮಾಡೋದು ವಿಚಾರ ಮಾಡಿಕ್ಕಿಲ್ಲ. ಯಾಕಂದ್ರೆ ಈ ಹುಚ್ಚು ತಲೆಗೆ ನನ್ನ ತಮ್ಮ ದೊಡ್ಡ ಸಾಹಿಬನಾಗಬೇಕಂತ ಆಸೆ ಇಟ್ಕೊಂಡಿನಿ ಗೌರಿ, ಆಸೆ ಇಟ್ಕೊಂಡಿನಿ. ಅದ್ರಾಗ ಅವಾಗ ಮದುವೆ ಮಾಡ್ಬೇಕನ್ನೋದು ನನ್ನ ತಲೆಯಾಗ ಬಂದಿಲ್ಲ. ಇರ್ಲಿ ಬಿಡು, ಮದುವೆ ಮಾಡಿಬಿಡೋಣ. ಆ ಹುಡುಗಿ ಆದರೂ ಯಾರ? ವಿಶ್ವ, ಏನ್ ಹೇಳ್ತಾ ಇದ್ದೀಯ ನೀನು? ಆ ಗೌಡ ನಮ್ಗ ವೈರಿದ್ದಾನೆ, ಹಿಂದಿನ ಜನ್ಮದ ವೈರಿ. ಆ ಮನೆಯನ್ನು ಬೇಡಪ್ಪ, ಬೇಡ ಅಂದ್ರೆ ಅಪ್ಪ ಏನ್ ಹೇಳಾಕತ್ತಿ ನೀನು? ಈ ಊರಲ್ಲಿ ಇಲ್ಲದಾದ್ರೂ ಬೇರೆ ಊರಲ್ಲಾರು ತೆಗೆದು ಅವಿಗೆ ಮದುವೆ ಮಾಡೋಣಪ್ಪ. ಅಂದ್ರೆ ಈ ಊರ ಗೌಡನ ತಂಗಿನ ನನ್ನ ತಮ್ಮ ಪ್ರೀತಿ ಮಾಡ್ಯಾನಂತ ಯಾಕೆ ಗೌರಿ ಹೇಳಾಕ ಹಿಂದ ಮುಂದ ನೋಡಾಕತ್ತಿ? ನೋಡು ಪ್ರಕಾಶ, ಒಂದು ಮಾತು ಹೇಳ್ತೀನಿ ಕೇಳ. ನಾವು ಭೂಮಿ ಅವರು ಆಕಾಶ. ಆ ಮನೆಗೆ
ನೀನು ಒಳೆಯಾಗಿ ಹೋಗೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರ ಅವ ಏನಾದರೂ ಸರ್ಪಂತದ ಬಾಣ ಬಿಟ್ಟು ನಮ್ಮ ಮನೆತನ ಸರ್ವನಾಶ ಮಾಡಕ್ಕೆ ನೋಡಾಕತ್ತಾನ. ಬೇಡ ತಮ್ಮ ಬೇಡ, ಬೇರೆ ಯಾವುದಾದ್ರೂ ಹೆಣ್ಣು ತರಿಸು, ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡುತ್ತೇನೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅಣ್ಣ ಅಣ್ಣ ಅಣ್ಣ, ಈ ದ್ವೇಷ ಎಲ್ಲನೂ ಹುಟ್ಟು ಹಾಕಿದ್ದು ನೀವು ತಾನೇ. ನಾನು ಮಾಡಿದ ಪ್ರೀತಿ ಎಲ್ಲರನ್ನು ಗೆಲ್ಲುತ್ತೆ ಅಣ್ಣ. ನೀನು ಅತ್ತಿಗೆಯನ್ನು ಮದುವೆ ಮಾಡಿಕೊಂಡು ಬಂದಾಗ ನಮ್ಮನ್ನೇನಾದರೂ ಕೇಳಿದ್ಯಾ? ಅದಕ್ಕಾಗಿ ನಾನು ಕೇಳಿ ಮಾಡಿಕೊಳ್ತಾ ಇದ್ದೇನೆ ಅಣ್ಣ. ನೀನೇನಾದರೂ ನಾನು ಅವಳಿಗೆ ವಚನ ಕೊಟ್ಟಿದ್ದೇನೆ, ಮಾತು ಕೊಟ್ಟಿದ್ದೇನೆ, ಪ್ರೀತಿ ಮಾಡಿದ್ದೇನೆ. ಅವಳನ್ನು ಮದುವೆ ಆಗಲು ನೀನು ಪರ್ಮಿಷನ್ ಕೊಡ್ತಿದ್ರೆ ಇವತ್ತೇ ನಾನು ಫೈಜನ್ ಕುಡಿದು ಸತ್ತು ಹೋಗುತ್ತೇನೆ. ಪ್ರಕಾಶ, ಏಯ್ ವಿಶ್ವ, ಛಾತ್ರ ಸಾಯಿಲ್ ಬಿಡು. ಬೇಡ ಇರ್ಲಿ. ತಂದೆ ಮಾತ ಕೇಳು ಮಕ್ಕಳು ಇದ್ದರೆಷ್ಟು ಸತ್ತರೆಷ್ಟು. ಅಪ್ಪ ಹಂಗ ಅನ್ಬೇಡಪ್ಪ, ಬೇಡ ತಮ್ಮ ಬೇಡ. ಯಾಕೋ ನಿನ್ನನ್ನು ಇಷ್ಟು ಓಕೆ ಮಾಡಿದ್ದ, ನಿನಗೆ ಶಾಲೆ ಕಲಿಸಿದ್ದ, ನೀನು ಸಾಯೋದಕ್ಕಲ್ಲಪ್ಪ, ನೀನು ಮದುವೆ ಆಗಬೇಕಷ್ಟೇ ತಾನೆ. ಆಯಿತು, ಈಗಲೇ ಹೋಗಿ ನನ್ನ ತಂದೆ ನಾನು ಹೆಣ್ಣು ಕೇಳಿ ಬರುತ್ತವೆ. ಗೌರಿ, ಈಗಲೇ ಹೋಗಿ ಗೌಡ್ರ ಮನೆಗೆ ಹೆಣ್ಣು ಕೇಳಿ ಬರ್ತವೆ. ನಡಿಯಪ್ಪ, ಹೋಗಿ ಬರೋಣ. ನೋಡು ಪ್ರಕಾಶ, ನಿನ್ನ ಮೇಲೆ ನಿನ್ನ ಅಣ್ಣ ಎಟ್ಟು ಕಳುಹಿದ್ದಾನೆ. ಹೌದಪ್ಪ, ನಾನು ಈಗ ಸಂತೋಷದಿಂದ ತೇಲಾಡ್ತಾ ಇದ್ದೀನಿ. ಸರಿಯಪ್ಪ, ಅಣ್ಣ ಆಯ್ತು ಹೇಳಿದ ಗೌರಿ. ಮಾತು ಅದರ ಪ್ರಕಾರ ಹೋಗಿ ಕೇಳಿಕೊಂಡು ಬಂದು ನನ್ನ ಮದುವೆ ಮಾಡಿದರೆ ತುಂಬ ಸಂತೋಷ. ಆಯ್ತಪ್ಪ, ಒಳಗೆ ನಡ್ರಿ. ನಡಿಯಪ್ಪ, ಹೋಗೋಣ. ವಿಶ್ವ, ಇದೇ ಊರ ಗೌಡರ ಮನೆಯಲ್ಲಿ ನಮ್ಮ ಮನೆತನಕ್ಕೂ ಅವಮಾನ ಆದ್ರಿ ನಿನ್ನ ತಂದೆ ನಿನ್ನ ಪಾಲಿಗೆ ತೀರುವುದ್ರಂತ ತಿಳಿದುಕೋ. ಯಪ್ಪ, ಹಂಗೆಲ್ಲ ಮಾತಾಡ್ಬೇಡ ಯಪ್ಪ, ಹಂಗೆಲ್ಲ ಮಾತಾಡ್ಬೇಡ. ಯೋಗಿ ಬಯಸಿದ್ದು ಯೋಗಿಗೆ, ಜೋಗಿ ಬಯಸಿದ್ದು ಜೋಗಿಗೆ ಅಂದಾಗ ಆ ಬ್ರಹ್ಮ ನಮ್ಮ ಹಣೆಯಾಗ ಎಂತ ಹಣೆ ಬರಬಾರ್ದ್ರ ಅದಾಗಬೇಕ. ಅದಕ್ಕೆಲ್ಲ ತಲೆ ಕಟ್ಸ್ಕೋಬೇಡ. ವಿಕ್ರಮ್ ರಾಜನಿಗೆ ಇದೀ ಕಾಡು ವಿಪರೀತ ಸಮಯದಲ್ಲಿ ಗೋಡೆ ಮೇಲೆ ನೇತಾಕಿದಲ್ಲಿರುವ ಹಂಸು ಪಕ್ಷಿ ಬಂದು ಬಂಗಾರದ ಸರ್ವವನ್ನು ನುಂಗಿತಂತೆ. ಆ ಅಪರಾಧ ವಿಕ್ರಮ್ ರಾಜನ ಮೇಲೆ ಬಂತಂತೆ. ಅದಕ್ಕೆ ಅವನು 10 ವರ್ಷ ಜೀಲ ಸೋಯಿಸಿ ಬಂದ. ಆಗ ಹಂಸು ಪಕ್ಷಿ ಬಂದು ಬಂಗಾರದ ಸರವನ್ನು ನುಕ್ಕಿತ್ತಂತೆ. ಆಮೇಲೆ ಏನು ಪ್ರಯೋಜನಪ್ಪ, ಆಮೇಲೆ ಏನು ಪ್ರಯೋಜನ? ಏನಾಗುತ್ತೆ ಆಗಲಿ. ಈಗ ಅವನ ಆಸೆ ನಿರಾಶೆ ಮಾಡೋದು ಬೇಡ. ನಡಿ ಇಷ್ಟು ವಿಶ್ವ. ದಿವಸ ಅವನು ಕೇಳಿದ್ದೆಲ್ಲ ಕೊಡಿಸಿದ್ದೇನೆ. ಈಗ ಹೆಣ್ಣು ಕೇಳಿ ಬರೋದೇನ? ಹೋಗಿ ಬರೋಣವಾ? ಅವ ಬಾಯಿ ಮಾತ್ರ ಕೊಟ್ರ ಸರಿ, ಇಲ್ಲಾದ್ರ ಈಶ್ವ ಸಮರಕ್ಕೂ ಸಿದ್ಧ ಅಂತ ಅವಂಗ ಗೊತ್ತು ಐತಿ. ನಡಿಯಪ್ಪ, ಹೋಗೋಣ. ನಡಿ ವಿಶ್ವ, ನಿನ್ನ ಮಾತಿನ ಮೇಲೆ ಭರೋಸೆ ಇದೆ ನಂಗೆ. ಗೌಡ್ರೆ 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 ಗೌಡ್ರೆ, ಯಾರು ಕಾಣಿಸ್ತಾನೆ ಇಲ್ಲ. ಹೌದಪ್ಪ, ಯಾರು ಕಾಣಿಸ್ತಾ ಇಲ್ಲ. ಯಾವುದೋ ಒಂದು ಗೌಡ್ರು ಸಾಕಿದ ನಾಯಿ ಇಲ್ಲೇ ಕೂತೈತಿ. ಓ ಕಲ್ಯ, ಹಾ ಮಲ್ಯ ಹಾ. ಏಯ್ ಮಲ್ಯ ಯಪ್ಪ, ಈ ಮಗ್ಗ ಬಾಯಿ ಮಾತ್ರ ಹೇಳಿದ್ರೆ ಕೇಳಂಗಿಲ್ಲ. ಇವನ ಏನಾದರೂ ಕಾಲ್ಯನ ವಿಚಾರ ಮಾಡ್ಕೋಬೇಕು. ಏಯ್, ಗೌಡ್ರ ಮನ್ಯಾಗ ಅದಾರ ಇಲ್ಲ? ನಿನ್ನ ಕಣ್ಣಾಗೆ ನಾ ಪುಗ್ಗ ಮಾರಂಗನತ್ತ ನಾನು ಗೌಡಿಗ ನೀನ ಗೌಡ? ಗೌಡ ಸಾಕಿದ ಎಂಜಲಿ ತಿಂದು ಅವನು ತೆಗೆದು ಹೋದ ಎಂಜಲಿ ತಿಂದು ನೀನ ಅವನ ನಾಯಿಗತಿ ಬದುಕ್ತಿ, ನೀನೇ ಗೌಡ ಅಂತ ಹೇಳಕತ್ತಿ. ಅದೆಲ್ಲ ಬಿಡು, ಗೌಡ್ರ ಮನ್ಯಾಗ ಅದಾರೋ ಇಲ್ಲ ಅಂತ ಹೇಳ. ಅಲ್ಲಿ ಅವ್ರ ಯಲಂಕ ಬಾಜು ಶ್ರೀಲಂಕಾ ಹೋಗ್ಯಾರಪ್ಪ. ನೋಡು ಮಲ್ಯ, ಮಾತಿ ಬೆಳೆಸಬೇಡ. ಯಾಕಂದ್ರ ನಿನಗೆ ಗೊತ್ತಾಯ್ತು ಗೌಡ್ರ ಮನ್ಯಾಗ ಅದಾರೋ ಇಲ್ಲೋ ಹೇಳ. ಇಲ್ಲ ಗೌಡ್ ಮನ್ಯಾಗಿಲ್ಲ. ವಿಶ್ವ, ನೀನೇ ಒಳಗಡೆ ಹೋಗಿ ನೋಡ್ಕೊಂಡು ಬರೋಗಪ್ಪ. ಹೌದಪ್ಪ, ಈ ನಾಯಿ ಜೊತೆ ಏನು ಮಾತು? ನೀವು ಒಳಗೆ ಹೋಗವ್ರ? ಒಳಗೆ ಹೋಗೋದೇನ? ಆಯ್ತು, ನಾನೇ ನೋಡ್ಕೊಂಡ್ ಬರ್ತೀನಿ ಪಾಪ. ವಾಸತಿ,
ಗೌಡ್ರು ಮನೆಯಲ್ಲಿಲ್ಲ. ಇಲ್ಲ ಅಂತ ಹೇಳ ಇಲ್ಲ ಇಲ್ಲ ಅಂತ ಹೇಳಿ ಮಾವ ಈ ಬಂದ್ರ ಹೌದಮ್ಮ, ಈಗ ಹೌದಮ್ಮ, ಈಗ ಬಂದಿರ್ತಾನೆ. ಸ್ವಲ್ಪ ಇರಿ. ಹಾಗಾದ್ರೆ ಆಚೆ ಹೋಗಿರೋರು ಬರೋವರೆಗೂ ಕಾಯ್ತಾನೆ ಇರ್ಬೇಕಾಗತ್ತೆ. ಅಲ್ಲಿವರೆಗೂ ನಿಮಗೆ ಕುಡಿಯೋಕ್ ನೀರಾದ್ರೂ ತಗೊಂಡ್ಬರ್ತೀನಿ. ಯಾವ ಇವ್ರಿಗೆ ಪ್ಲಾಸ್ಟಿಕ್ ಚರ್ಯ ತಗೊಂಬ. ಆಯ್ತಮ್ಮ, ನೀ ತೆಗೆದುಕೊಂಡು ಬರಮ್ಮ. ಸರಿ, ಈಗಲೇ ತಗೊಂಡ್ಬರ್ತೀನಿ. ತಗೊಳ್ಳಿ ಬಾವಿಯ ನೀರು ಕುಡಿಯಿರಿ. ಮನೆಗೆ ಬಂದ ಮಂದಿಯನ್ನ ಹೇಗೆ ವಿಚಾರ ಮಾಡ್ಬೇಕಂತ ಮೊದಲು ಕಲ್ತ್ಕೊಳ್ಳಿ. ನನ್ನ ಮನೆಗೆ ಬಂದವ್ರನ್ನ ಹೇಗೆ ಉಪಚಾರ ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಏನು ಹೇಳಬೇಕಾಗಿಲ್ಲ. ಗೌಡ್ರೆ, ಈಗ ಬಂದವ್ರಿಗೆಲ್ಲ ಈ ಮನಿ ಅವಮಾನ ಮಾಡ್ಬೇಡ. ಮಾತು ಬೇಡೋ. ನೀ ಸೌಕರ ಶಿವಪುತ್ರನ ಮನೆಗೆ ಬಂದ ಕಾರಣ ಏನು? ಏನು ಭಿಕ್ಷೆ ಬೇಕೋ, ಏನು ಸಾಲ ಬೇಕೋ? ಕಾರಣವಿಲ್ಲದೆ ಯಾರ ಮನೆಗೆ ಕಾಲು ಇಡಲ್ಲ ಈಚು ಅಂತ ನಿನಗೂ ಗೊತ್ತಿರ್ಬೇಕ. ಅದಕ್ಕಾಗಿ ಕಾರಣ ಇದ್ದಾಗ ಕಾಲಿಟ್ಟನೋ ಗೌಡ. ಮಾತಿಗೆ ಮಾತು ಬಯಸುತ್ತಾದ್ರ ಮಾತ ಬೆಳ್ತಾವ. ಓತಿ ಕಾಟು ಓಟ ಹೇಳ್ತಾಕ ಬೇಲಿತಕನ ಬೇಲಿಗೆ ಬೆಂಕಿ ಹಚ್ಚು ಮಗನಾನ. ಏನ್ ಮಾತಾಡ್ತಾ ಇದ್ದೀಯಪ್ಪ? ನಾವು ಬಂದಿದ್ದು ಯಾವ ಕೆಲ್ಸಕ್ಕೆ? ಇಲ್ಲಕ್ಕೆ ನೀನ್ ಹೇಳ್ತೆ, ನಾನ್ ಹೇಳ. ಇರ್ಲಿಯಪ್ಪ, ನೀನು ಹೇಳು. ಏನು ನೀವು ಬಂದ ಕಾರಣ ಏನು? ನೋಡು ಗೌಡ್ರೆ, ಮಾತಿಗೆ ಬೆಳೆಸ್ಕೊತವಾದ್ರೆ ಮಾತ ಬೆಳಿತಾವತ್ತ. ಈಗಾಗಲೇ ಹೇಳಿದ್ದನ, ಇನ್ನೂ ಹೇಳ್ತನ. ಯಾಕಂದ್ರ ಬ್ಯಾಡ, ನಂದೊಟ್ಟು ಸಿಟ್ಟ ಹತ್ರ ದಾರ್ನಿನ ಹಾಕಿ, ಅದಕ್ಕಾಗಿ ಬ್ಯಾಡ ಬಿಡ್ರಿ ಅದ. ನೋಡ್ರಿ ಗೌಡ್ರ, ನೇರವಾಗಿ ಸೀಕೆ ಬರ್ತೀನಿ. ಏನಿಲ್ಲ, ನಿಮ್ಮ ತಂಗಿ ವಾಸಂತಿ ಹಾಗೂ ನನ್ನ ತಮ್ಮ ಪ್ರಕಾಶ ಪರಸ್ಪರ ಪ್ರೀತಿ ಮಾಡ್ಯಾರಂತ. ನಿಲ್ಲ, ಹೇಳ್ತಕ್ಕ ಪಿತ್ತು ನೆತ್ತಿಗೆ ಏರ್ಸ್ಕೋಬೇಡ. ಹಾಗಂತ ಅವರಿಬ್ರು ಪ್ರೀತಿ ಮಾಡಿದ್ರ ಅಂತ ಹೆಣ್ಣ ಕೇಳಾಕ ಬಂದೀನ್ರಿ ಗೌಡ್ರ, ಹೆಣ್ಣ ಕೇಳಾಕ ಬಂದೀನಿ. ಊರ ಮುಂದೆ ಒಂದು ಹೊಲ ಇಲ್ಲ, ಮನೆ ಇಲ್ಲ, ಬಡ ಭಿಕಾರಿಗಳು ನೀವು. ನನ್ನ ತಂಗಿಯನ್ನು ನಿನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳೋದಕ್ಕೆ ನಾನು ಅಷ್ಟು ಮೂರ್ಖನಲ್ಲ. ಒಂದು ದಾರಿಗೆ ಸುಂಕವಿಲ್ಲದೆ ಹೊರಟು ಹೋಗ್ರೆ. ಹೊರಟು ಹೋಗಲು ಬಂದಿಲ್ಲ ಗೌಡ್ರೆ, ಬ್ಯಾಡ. ನಾ ಏನ್ ಹೇಳಾಕತ್ತೀನಿ ನಿಮಗ? ಬಾಯಿ ಮಾತಿನಿಂದ ಅಷ್ಟೇ ಹೇಳಾಕತ್ತೀನಿ. ನೋಡ್ರಿ ಗೌಡ್ರ, ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ನಾ ತಪ್ಪು ದಾರಿ ಹಿಡಿದು ಬಂದೀನಿ ಅಂದ್ರ ನನ್ನ ಕತ್ತ ಕಡ್ದ ನಿಮ್ ಪಾದಾಗ ಹಿಡಿದು ಹೊಂತೀನಿ. ಯಾಕಂದ್ರ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬದುಕಿದವ ನಾನ. ಅದಕ್ಕಾಗಿ ನಾ ಯಾವತ್ತು ತಪ್ಪು ದಾರಿ ಹಿಡಿದು ಬರಂಗಿಲ್ಲ. ಹಂಗಂತ ನಿಮ್ಮ ತಂಗಿನ ಟಿಕ್ಕಾರ್ದ ಕೇಳಿದ್ರ ಗೊತ್ತಾಕೈತಿ ಅನ್ಸಾಕತ್ತೈತಿ ನನಗ. ಕರೆದು ಕೇಳ್ತೀನಿ ನನ್ನ ತಂಗಿನ. ನನ್ನ ತಂಗಿ ನಿನ್ನ ತಮ್ಮನ ಲವ್ ಮಾಡೋದಕ್ಕೆ ಎಷ್ಟು ಸಾಧ್ಯವಿಲ್ಲ. ಬಡ ಭಿಕಾರಿಯನ್ನು ಮದುವೆ ಮಾಡಿಕೊಳ್ಳುವಷ್ಟು ಅವಳ ಮೂರ್ಖಳಲ್ಲ. ಕರೆದು ಕೇಳುತ್ತೇನೆ. ತಂಗಿ ವಾಸಂತೆ, ಹೌಡ್ರ ನೀವು ಹೇಳ್ರಿ, ಕಚ್ಚ 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 ಕಡ್ದು ಬಿಡ್ತೀನಿ. ಯಾಕನ್ನ ತಂಗಿ, ಈ ನನ್ನ ಮಗ ಬಾಳ ಮಾತಾಡ್ತಾನ. ನನ್ನ ಪಿತ್ತನ್ನು ನೆತ್ತಿಗೇರಿಸ್ತಾ ಇದ್ದಾನ. ಅವು ಅರ್ಥ ಇಲ್ಲದ ಮಾತು ಮಾತಾಡ್ತಾನ. ಇವನ ತಮ್ಮ ಪ್ರಕಾಶನ ನೀನು ಪ್ರೀತಿ ಮಾಡ್ತಾ ಇದ್ದೀಯಾ? ಅವ್ರು ಹೇಳ್ತಾರ ಮಾತು ಸತ್ಯ. ನಾನು ನೋಡಿ ಗೌಡ, ಒಂದ್ಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಾ? ಕಾರಣವಿಲ್ಲದೆ ಯಾರ ಮನೆಗೆ ಕಾಲಿರಲ್ಲ ಈಶ್ವ. ಈಗೇನಂತೀಯ? ನೋಡು ವಿಶ್ವ, ನನ್ನ ತಂಗಿ ಎಂದರೆ ನನಗೆ ತುಂಬಾ ಇಷ್ಟ. ಅವಳ ಆಸೆಗೆ ನಾನು ಅಡ್ಡಿ ಬರುವುದಿಲ್ಲ. ನಿನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಆದರೆ ನನ್ನದೊಂದು ಮಾತು ನಡೆಸಿಕೊಳ್ಳಬೇಕು ನೀನು.
ಅದೇ ಮಾತು ಅಂತ ಹೇಳಿ ಗೌಡ್ರಿ. ಸಿಟ್ಟು ಬಹಳ ಇದೆಯಲ್ಲ ನಿನಗೆ, ಬಹಳ ಜಿಗದಾಡುತ್ತಿದ್ದೀಯಲ್ಲ ನೀನು ಈಗ ನಿನ್ನ ತಮ್ಮನ ಮದುವೆ ದಿವಸ ನೀನು ಇರಬಾರ್ದು. ಏನ್ ಹೇಳಕತ್ತೀರಿ ನೀವು? ನನ್ನ ಹುಟ್ಟಿದ ತಮ್ಮನ ಮದುವೆ ದಿವಸ ನಾನು ಇಲ್ಲಿ ಇರಬಾರ್ದಂದ್ರ ಬೇಡ ಗೌಡ್ರಿ, ಬೇಡ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಗೌಡ್ರಿ, ಆಡಿನ ಮಲಿಯಂಗ ಇಬ್ಬರು ಮಕ್ಕಳಿದಾರಪ್ಪ, ಅದನ್ನೊಂದು ದಾರಿ ಬಿಟ್ಟು ಬೇರೆ ಏನಾದ್ರೂ ಹೇಳಪ್ಪ, ನನ್ನ ಪ್ರಾಣವನ್ನು ಕೊಡುತ್ತೇನೆ. ಈ ಮಾತು ನಡೆಸಿಕೊಳ್ತಿದ್ದರೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಕೊಡುವುದಿಲ್ಲ. ಬೇಕಾದ್ರೆ ಹೊರಟು ಹೋಗ್ರಿ. ಆಯ್ತು ಗೌಡ್ರಿ, ಆಯ್ತು. ಇದು ಒಂದೇ ಅಲ್ಲ, ಇನ್ನೊಂದು. ನನ್ನ ಫ್ರೆಂಡ್ ಬೆಂಗಳೂರಿನಲ್ಲಿ ಇದ್ದಾನೆ. ಬೆಂಗಳೂರಿಗೆ ಹೋಗಿ ನಾನೊಂದು ಲೆಟರ್ ಕೊಡುತ್ತೇನೆ, ಅದನ್ನು ತೆಗೆದುಕೊಂಡು ಅವನಿಗೆ ಕೊಟ್ಬಿಡು. ಅವನಿಗೆ ಲೆಟರ್ ಕೊಡೋದನ್ನು. ಆಯ್ತು ಗೌಡ್ರಿ. ಅಪ್ಪ ಬರ್ತೀನಿ ಅಪ್ಪ. ಇದರಲ್ಲಿ ಮೋಸ, ಅನ್ಯಾಯ, ಅಕ್ರಮ ಏನಾದಿದ್ರ ಮತ್ತೆ ಹೊಳ್ಳಿ ಬರ್ತೀನಪ್ಪ, ಬರ್ತೀನಿ. ಈ ರಣರಂಗದಲ್ಲಿ ಸೋತ್ರೆ ವೀರ ಸರ್ಗ, ಗೆದ್ರೆ ಮತ್ತೆ ವೀರ ಹುಲಿಯಾಗಿ ಬರ್ತೇನೆ. ಆಶೀರ್ವಾದ ಸಪ. ನೋಡಿ ಗೌಡ್ರ, ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಇದ್ರಾಗ ಏನಾದ್ರೂ ನನ್ನ ಮನೆತನಕ್ಕೆ ಧಕ್ಕೆ ಆದ್ರ ಮತ್ತ ಬಂದ ಬರ್ತಾನ. ಗೌಡ್ರಿ, ಇನ್ನು ಮದುವೆ ಯಾವಾಗ ವಿಚಾರ ಮಾಡೋಣ? ನೀವು ಯಾವಾಗ ಅಂತೀರಿ ಅವಾಗ ಮದುವೆ ಕಾರ್ಯ ಮುಗಿಸಿ ಬಿಡೋಣ. ಹಾಗಾದ್ರೆ ನಾಳೆ ಮುಗಿಸ್ಬಿಡೋಣ. ಆಯ್ತು.